ಇದು ಸಂಪೂರ್ಣ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ವೀಕ್ಷಕರೇ. ನಿಮ್ಮ ಸಂಪೂರ್ಣ ನ್ಯೂಸ್ ವರದಿ ಮಾಡಿರ್ತಕ್ಕಂಥ ಸ್ಟೋರಿ. ನಿರಂತರವಾಗಿ ಸುದ್ದಿಯ ಏನು ಸಂಪೂರ್ಣ ನ್ಯೂಸ್ ಮಾಡ್ತು, ಅದಾದ ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದು ಸಂಪೂರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನಿಮ್ಮ ಸಂಪೂರ್ಣ ನ್ಯೂಸ್ ವರದಿ ಮಾಡಿದ ಸ್ಟೋರಿ ಇದು. ನಿರಂತರವಾಗಿ ಸುದ್ದಿಯ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕೆಪಿಎಸ್ಸಿ ಅಕ್ರಮವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು ನಿಮ್ಮ ಸಂಪೂರ್ಣ ನ್ಯೂಸ್. ವರದಿ ಬೆನ್ನಲ್ಲೇ ಸಿಐಡಿ ತನಿಖೆಗೆ ಆದೇಶಿಸಿದೆ ರಾಜ್ಯ ಸರ್ಕಾರ. ಇನ್ನಾದರೂ ಕೆಪಿಎಸ್ಸಿ ಲಂಚದ ಅವತಾರ ನಿಲ್ಲುತ್ತಾ ಅನ್ನುವ ದೊಡ್ಡ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ, ದೊಡ್ಡ ಪ್ರಶ್ನೆಗಳು. ಇದು ಸಂಪೂರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸಂಪೂರ್ಣ ನ್ಯೂಸ್ ಯಾವಾಗ ವರದಿ ಮಾಡ್ತು, ಈ ಒಂದು ಕೆಪಿಎಸ್ಸಿ ಅಕ್ರಮದ ಆಳಕ್ಕಿಳಿದು ಎಳೆ ಎಳೆಯಾಗಿ ಎಲ್ಲ ಸುದ್ದಿಗಳನ್ನು ಹೊರತಂದು ಅಧಿಕಾರಿಗಳ ಮುಂದೆ ಇಡ್ತೋ, ಆವಾಗ ಸರ್ಕಾರ ಮತ್ತು ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಒಂದು ಕೇಸನ್ನು ಸಿಐಡಿಗೆ ವರ್ಗಾವಣೆ ಮಾಡಿದ್ವು. ಸಂಪೂರ್ಣ ನ್ಯೂಸ್ ಬೇಕಾಯಿತು ಈ ಒಂದು ಅಕ್ರಮವನ್ನು ಹೊರಗಡೆ ತೆಗೆಯೋದಕ್ಕೆ. ಸಂಪೂರ್ಣ ನ್ಯೂಸ್ ಲಿಟ್ರಲಿ ಇದರ ಹಿಂದೆ ಬಿದ್ದಿತ್ತು, ವಿದ್ಯಾರ್ಥಿಗಳ ಪರವಾಗಿತ್ತು. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ವಿದ್ಯಾರ್ಥಿಗಳು ಕಷ್ಟಪಟ್ಟು ಹಗಲು ರಾತ್ರಿ ಓದ್ತಾ ಇದ್ದಾರೆ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು, ಲಿಟ್ರಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದೋದು ಪಾಪ ರಾತ್ರಿ ಎಲ್ಲ. ಅವರು ಯಾವುದೋ ಒಂದು ಹುದ್ದೆಯನ್ನು ಪಡೆದುಕೊಳ್ಳಬೇಕು, ನನ್ನ ಕುಟುಂಬವನ್ನು ನೋಡಿಕೊಳ್ಬೇಕು, ನನ್ನ ದುಡ್ಡಿನಲ್ಲಿ, ನಾನು ದುಡಿದಿರ್ತಕ್ಕಂಥ ದುಡ್ಡಿನಲ್ಲಿ ನನ್ನ ಕುಟುಂಬವನ್ನು ಸಾಕಬೇಕು, ಎಲ್ಲ ಕನಸುಗಳನ್ನು ಕಟ್ಕೊಂಡು ಊರನ್ನು ಬಿಟ್ಟು 400-500 ಕಿಲೋಮೀಟರ್ ದೂರ ಇದ್ದು ಓದ್ತಾ ಇರ್ತಾನೆ ವ್ಯಕ್ತಿ ಅಥವಾ ಮಹಿಳೆ, ಹುಡುಗಿ ಓದ್ತಾ ಇರ್ತಾಳೆ, ಡಿಗ್ರಿಯನ್ನು ಮುಗಿಸ್ಕೊಂಡು ಬಂದು. ಫೈನಲ್ ಆಗಿ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡಿಬಿಡ್ತು, 400 ಹುದ್ದೆಗಳದೊಂದು ಪಶುಸಂಗೋಪನೆಯ ಏನಿದೆ ಆ ಇಲಾಖೆಯಲ್ಲಿ ಹುದ್ದೆಗಳನ್ನು ಬಿಡ್ತು. ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಆದರೆ ನಾಚಿಕೆ ಇಲ್ಲದವರು, 3 ಬಿಟ್ಟವರು ಆ ಹುದ್ದೆಗಳನ್ನು ಮಾರ್ಕೊಳ್ತಾರೆ. ಎಷ್ಟಕ್ಕೆ? ಬರೋಬ್ಬರಿ 80 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟು. ಆ ದುಡ್ಡು ತಿಂದರೆ ನಿಮಗೆ ಒಳ್ಳೆಯದಾಗತ್ತೇನ್ರಿ? ಒಳ್ಳೆಯದಾಗತ್ತಾ? ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸುದ್ದಿ ಸಂಪೂರ್ಣ ನ್ಯೂಸ್ ಕಿವಿಗೆ ಬೀಳುತ್ತೆ. ಆವಾಗ ನಿಮ್ಮ ಸಂಪೂರ್ಣ ನ್ಯೂಸ್ ಈ ಸುದ್ದಿಯ ಹಿಂದೆ ಬಿದ್ದು, ಈ ಅಕ್ರಮದ ಹಿಂದೆ ಬಿದ್ದು, ಸರ್ಕಾರದ ಎದುರು, ಅಧಿಕಾರಿಗಳ ಎದುರು ಈ ಒಂದು ಅಕ್ರಮದ ಬಗ್ಗೆ ತೆರೆದಿಡುತ್ತೆ, ಎಳೆ ಎಳೆಯಾಗಿ ತೆರೆದಿಡುತ್ತೆ. ಅದರ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ಒಂದು ಕೇಸನ್ನು ಸಿಐಡಿ ತನಿಖೆಗೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಸಿಐಡಿಗೆ ವರ್ಗಾವಣೆ ಆಗಿರ್ತಕ್ಕಂಥದ್ದು ಸಂಪೂರ್ಣ ನ್ಯೂಸ್ ವರದಿ ಬಳಿಕ. ದಟ್ ಈಸ್ ಸಂಪೂರ್ಣ ನ್ಯೂಸ್ ಪವರ್. ಯಾವಾಗಲೂ ನೊಂದವರಿಗೋಸ್ಕರ, ನೊಂದ ವಿದ್ಯಾರ್ಥಿಗಳಿಗೋಸ್ಕರ, ನೊಂದ ಜನಗರಿಗೋಸ್ಕರ ಸಂಪೂರ್ಣ ನ್ಯೂಸ್ ಇರೋದಂತ ಸಾಕ್ಷಿ ಸಮೇತ ಮತ್ತೊಮ್ಮೆ ನಾವು ಪ್ರೂವ್ ಮಾಡಿದ್ದೀವಿ. ವಿದ್ಯಾರ್ಥಿಗಳು ದೇಶದ ಭವಿಷ್ಯ, ಮುಂದಿನ ಭವಿಷ್ಯ. ಅವರು ಯಾವುದೋ ಒಂದು ಸರ್ಕಾರಿ ಹುದ್ದೆಯನ್ನು ಪಡೆದುಕೊಂಡು ಚೆನ್ನಾಗಿರೋಣ, ಸರ್ಕಾರದ ಸೇವೆ ಮಾಡೋಣ, ಜನಗಳ ಸೇವೆ ಮಾಡೋಣ ಅಂತ ಬರೋರು ಬೇರೆ. ದುಡ್ಡು ಕಟ್ಟು ಬರ್ತಾರಲ್ಲ ಹಿಂದೆ ಬಾಗಿಲಿಂದ, ಅವರು ಓದಿರಲ್ಲ. ಅವರು ಓದಿದವರು ದುಡ್ಡು ಕಟ್ಟು ಬರೋದಿಲ್ಲ. ಏನೋ ಒಂದು ತಂದೆನೋ ಯಾರೋ ಮಾಡಿರ್ತಾರೆ ದುಡ್ಡು, ಅದನ್ನು ತಂದು ಇಲ್ಲಿ ಸುರಿದು ಸೇರ್ಕೊಂಡು ಮತ್ತೆ ಅದೇ ಭ್ರಷ್ಟಾಚಾರವನ್ನು ಮುಂದುವರಿಸೋ ಕೆಲಸವನ್ನೇ ಅವ್ರು ಮಾಡೋದು. ಅಂಥವ್ರಿಗೆ ಉದ್ಯೋಗ ಮಾಡ್ತಿರಲ್ರಿ. ನಾಚಿಕೆ ಆಗಲ್ಲ? ನಾಚಿಕೆ ಸ್ವಲ್ಪನಾದರೂ? ನೀವು ಆ ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ, ಆ ವಿಡಿಯೋವನ್ನು ಸಂಪೂರ್ಣ ನ್ಯೂಸ್ ವರದಿ ಮಾಡಿತ್ತು. ಅಂದರೆ ಯಾರೋ ಒಬ್ಬರು ಈ ಯಾರು ಹುದ್ದೆಯನ್ನು ಮಾರ್ತಾ ಇದ್ದಾನೆ ಅಥವಾ ಅದ್ರ ಬಗ್ಗೆ ಮಾತುಕತೆ ಆಡಿರ್ತಕ್ಕಂಥ IAS ಅಧಿಕಾರಿನೋ ಯಾರೋ ಒಬ್ಬರು ಅವ್ರ ಜೊತೆ ಮಾತಾಡ್ತಾರೆ. ಅವರು 1.5 ಕೋಟಿ ರೂಪಾಯಿ ಆ ಮಟ್ಟಿಗೆ ಹಣ ಹೇಳ್ತಾರೆ. ಏನದು, ಎಂಥ ಮಾರಾಯ ದುಡ್ಡು? 1.5 ಕೋಟಿ ರೂಪಾಯಿ ಎಲ್ಲಿಂದ ತರೋದ್ರಿ? 1.5 ಕೋಟಿ ರೂಪಾಯಿ ಇತ್ತು ಅಂದರೆ ಯಾವ ವಿದ್ಯಾರ್ಥಿ ಈ ಕೆಲಸಕ್ಕೆ ಬರ್ತಾನ್ರಿ? ಯಾವುದೋ ಒಂದು ಬೇರೆ ಉದ್ಯಮನೋ ಅಥವಾ ಬಿಸ್ನೆಸ್ ಏನೋ ಒಂದು ಮಾಡ್ಕೊಂಡು ಆರಾಮಾಗಿರ್ತಾನೆ. ಈ ಕೆಲಸಕ್ಕೆ ಬರೋದಕ್ಕೆ 1.5 ಕೋಟಿ ರೂಪಾಯಿ ಬೇಡಿಕೆ ಆಗುತ್ತೆ, 80 ಲಕ್ಷ ರೂಪಾಯಿಗೆ ಡೀಲ್ ಆಗುತ್ತೆ. ಅದಾದ ಮೇಲೆ ಎಕ್ಸಾಮ್ ಆಯಿತು. ಎಕ್ಸಾಮ್ ಆದಮೇಲೆ ಸಂಪೂರ್ಣ ನ್ಯೂಸ್ ವರದಿ ಮಾಡ್ತು ಈ ರೀತಿಯ ಅಕ್ರಮ ಆಗಿದೆ ಅಂತ ಹೇಳಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಈ ಕೇಸ್ ಸಿಐಡಿಗೆ ವರ್ಗಾವಣೆ ಆಗಿದೆ. ಸಿಐಡಿ ತನಿಖೆ ಮಾಡಬೇಕು, ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ, ಯಾವ ವ್ಯಕ್ತಿ ದುಡ್ಡು ತಿಂದಿದ್ದಾನೆ, ಎಷ್ಟು ಉದ್ಯೋಗಗಳು ಮಾರಾಟ ಆಗಿದ್ದಾವೆ,
ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ತನಿಖೆ ಮಾಡುತ್ತೆ CID. ಯಾರು ದುಡ್ಡು ತಿಂದಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗುತ್ತೆ, ಇದರಲ್ಲಿ ಆಗಲೇಬೇಕು, ಆಗುವವರೆಗೂ ಕೂಡ ಸಂಪೂರ್ಣ ನ್ಯೂಸ್ ಮತ್ತೆ ನಿರಂತರವಾಗಿ ವರದಿ ಮಾಡುತ್ತೆ. ಪ್ರತಿಕ್ಷಣದ ಇದರ ಬಗ್ಗೆ ಏನಿದೆಯಲ್ಲ KPSC ಪ್ರತಿಕ್ಷಣದ ಅಪ್ಡೇಟನ್ನು ನಿಮ್ಮ ಸಂಪೂರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಎಸ್ ವಿಭಾಗ ವಿದ್ಯಾರ್ಥಿಗಳ ಪರವಾಗಿ ಸಂಪೂರ್ಣ ನ್ಯೂಸ್ ನಿಂತ್ಕೊಂಡಿದೆ. ವಿದ್ಯಾರ್ಥಿಗಳು ನೊಂದಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ಅವರ ಪರವಾಗಿ ನಿಮ್ಮ ಸಂಪೂರ್ಣ ನ್ಯೂಸ್ ನಿಂತ್ಕೊಂಡಿದೆ, ನಿರಂತರವಾಗಿ ನಿಂತ್ಕೊಳ್ಳುತ್ತೆ. ನೊಂದಿದ್ರೆ ನಿಮ್ಮ ಕಣ್ಣೀರು ಒರೆಸುವ ಕೆಲಸವನ್ನು ಸಂಪೂರ್ಣ ನ್ಯೂಸ್ ನಿರಂತರವಾಗಿ ಮಾಡುದು. ಸಂಪೂರ್ಣ ನ್ಯೂಸ್ ವರದಿಯ ನಂತರ ಸರ್ಕಾರ ಎಚ್ಚೆತ್ತುಕೊಂಡು CIDಗೆ ಈ ಒಂದು ಕೇಸು ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿದೆ. CID ನೇತೃತ್ವವನ್ನು ವಹಿಸಿದ್ದಾರೆ ಪ್ರಣಮ್ ಮೊಹಂತಿ ಅಂಥೇಳಿ. ನಿಮಗೆ ಇವರ ಬಗ್ಗೆ ಚೆನ್ನಾಗಿ ಪರಿಚಯ ಇರುತ್ತೆ. ಧರ್ಮಸ್ಥಳದ ಕೇಸ್ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವರ ನೇತೃತ್ವವನ್ನೇ ವಹಿಸಿಕೊಂಡು ಕೆಲಸವನ್ನು ಮಾಡಿದ್ರು ಪ್ರಣಮ್ ಮೊಹಂತಿ ಅವರು. ಸೊ ಅವರು ಭಾಳ ಸ್ಟ್ರಿಕ್ಟ್ ಆಫೀಸರ್. ಒಂದು ಸಾರಿ ಕೇಸನ್ನು ಕೈಯಾಗಿ ಹಿಡಿದ್ರೆ ಅದನ್ನು ಅಂತಿಮ ಹಂತಕ್ಕೆ ತಲುಪಿಸುವವರೆಗೂ ಬಿಡದಂತಹ ವ್ಯಕ್ತಿ ಅವರು. ಅವರ ಕೈಗೆ ಈ ಕೇಸ್ ಸೇರಿದೆ. ನಮಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ಈ ಒಂದು ಕೇಸ್ನಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅವರನ್ನು ಶಿಕ್ಷೆ ಕೊಡಿಸುವುದರಲ್ಲಿ ಯಾವುದೇ ಕಾರಣಕ್ಕೂ ವಿಫಲ ಆಗೋದಿಲ್ಲ ಅಂತೇಳಿ ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಣಮ್ ಮೊಹಂತಿ ಅವರ ನೇತೃತ್ವದಲ್ಲಿ ಈ ಒಂದು CID ಕೇಸ್, ಈ ಒಂದು ಕೇಸ್ ಇದೆಯಲ್ಲ KPSC ಅಕ್ರಮದ ಕೇಸ್ ತನಿಖೆ ಆಗುತ್ತೆ. ಪ್ರಣಮ್ ಮೊಹಂತಿ ಅವರು ಭಾಳ ಸ್ಟ್ರಿಕ್ಟ್ ಆಫೀಸರ್. ಯಾವುದೇ ಕೇಸನ್ನು ಕೈಗೆತ್ಕೊಂಡ್ರೆ ಅದನ್ನು ಅಂತಿಮ ಹಂತಕ್ಕೆ ತಲುಪಿಸುವವರೆಗೂ ಕೈ ಬಿಟ್ಟಿರುವ ಹಿಸ್ಟ್ರಿಗಳೇ ಇಲ್ಲ. ನಾನು ಯಾಕೆ ಧರ್ಮಸ್ಥಳ ಮ್ಯಾಟ್ರನ್ನ ಇದರಲ್ಲಿ ಅಥವಾ ಕೇಸನ್ನು ನಿಮಗೆ ಹೇಳಿದೆ ಅಂತ ಹೇಳಿದ್ರೆ, ಆ ಒಂದು ಕೇಸ್ನಲ್ಲಿ ಇವರು ಭಾಳ ಪ್ರಚಾರ ಅಥವಾ ಪ್ರಖ್ಯಾತಿಯನ್ನು ಪಡೆದಿದ್ರು. ಅಲ್ಲಿ ಭಾಳ ಹೆಸರು ಕೇಳಿ ಬರ್ತಾ ಇತ್ತು ಇವ್ರ ನೇತೃತ್ವ ವಹಿಸ್ಕೊಂಡ್ರೆ ಆ ಕೇಸು ಅಥವಾ ಅಲ್ಲಿ ಏನಿದೆ ಅಕ್ರಮ ಇದೆ ಅದನ್ನು ಹೊರಗಡೆ ತೆಗೆಯುವವರೆಗೂ ಬಿಡೋದಿಲ್ಲ ಅನ್ನುವಂತಹ ಮಾತುಗಳಿದ್ದಾವೆ. ನಮಗೂ ಕೂಡ ಸಂಪೂರ್ಣವಾದ ನಂಬಿಕೆ ಇದೆ. ಇವರ ನೇತೃತ್ವ ವಹಿಸಿಕೊಂಡ ಮೇಲೆ ಈ ಕೇಸ್ಗೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ. ಯಾರಿಗೆ ಏನು ಶಿಕ್ಷೆ ಆಗಬೇಕು ಅದು ಹಾಗೇ ಆಗುತ್ತೆ ಅನ್ನುವಂತಹ ಸಂಪೂರ್ಣ ನಂಬಿಕೆ ಸಂಪೂರ್ಣ ನ್ಯೂಸ್ಗೂ ಕೂಡ ಇದೆ. ಇದರ ಬಗ್ಗೆ ವೀಕ್ಷಕರ ಪ್ರತಿದಿನ ಅಥವಾ ಪ್ರತಿಕ್ಷಣ ಇದರ ಅಪ್ಡೇಟ್ಗಳನ್ನು ನಾವು ನಿಮಗೆ ಕೊಡ್ತಾನೆ ಹೋಗ್ತೀವಿ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು, ನಮ್ಮ ಧ್ಯೇಯ ಇರೋದು ಅದೇ. ನಮ್ಮ ಸಂಪೂರ್ಣ ನ್ಯೂಸ್ ನಿಂತ್ಕೊಳ್ತಾ ಇರೋದು ಆ ಒಂದು ಮಾತಿನ ಮೇಲೆ, ನೊಂದವರಿಗೋಸ್ಕರನೇ ನಿಂತ್ಕೊಳ್ತಾ ಇದೆ. ಇದರ ಅಪ್ಡೇಟ್ ಪ್ರತಿಕ್ಷಣ ನಿಮಗೆ ಕೊಡ್ತಾ ಹೋಗ್ತೀವಿ ನಾವು.